ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿರ್ತಕ್ಕಂಥ ನಂದಿ ಗಿರಿಧಾಮಕ್ಕೆ ದಿನಾಂಕ 31/12/2024 ಸಂಜೆ 6 ಗಂಟೆಯಿಂದ ದಿನಾಂಕ 1/1/2025 ರಾತ್ರಿ 11 ಗಂಟೆಯವರೆಗೆ ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ ಹಾಗೂ ವಾಹನಗಳ ಪ್ರವೇಶವನ್ನು ನಿಷೇಧವನ್ನು ಜಾರಿ ಮಾಡಿದ್ದೀನಿ. ಹಾಗೆಯೇ ಪ್ರವಾಸಿಗರು ಕೂಡ ಅಷ್ಟೇ ಅತಿಥಿ ಗೃಹಗಳಲ್ಲಿ ಕೊಠಡಿಗಳನ್ನು ಕಾಯ್ದಿರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ರದ್ದುಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿಬಿಟ್ಟು ಒಂದು ಆದೇಶವನ್ನು ಮಾಡಿದ್ದೀನಿ. ಕಾರಣ ಇಷ್ಟೇ, ಅಂದರೆ 31/12/2024 ಹೊಸ ವರ್ಷಕ್ಕೆ ಸಂಭ್ರಮಾಚರಣೆ ಅಂತಕ್ಕಂಥದ್ದನ್ನು 31ನೇ ತಾರೀಕು ಸಂಜೆಯಿಂದಲೇ ಪ್ರಾರಂಭಿಸ್ತಾರೆ ಸಾಮಾನ್ಯವಾಗಿ. ಆ ಸಂದರ್ಭದಲ್ಲಿ ನಂದಿ ಬೆಟ್ಟದಲ್ಲಿ ಹಲವಾರು ಸೂಕ್ಷ್ಮ ಪ್ರದೇಶಗಳಿರ್ತಕ್ಕಂಥದ್ದು ಮತ್ತು ಅಪಾಯಕಾರಿ ಪ್ರದೇಶಗಳು ಕೂಡ ಇರ್ತಕ್ಕಂಥದ್ದು ಇದೆ ಅಲ್ಲಿ. ಸೊ ಹಾಗಾಗಿ ರಾತ್ರಿ ವೇಳೆಯಲ್ಲಿ ಏನಾದರೂ ಜನ ಸಂದಣಿ ಜಾಸ್ತಿಯಾಗಿ, ಆಮೇಲೆ ಭಾಳಷ್ಟು ಜನ ಹೊಸದಾಗಿ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಇರ್ತಾರೆ, ಅವರಿಗೆ ಸ್ಥಳ ಪರಿಚಯ ಇರೋದಿಲ್ಲ. ಅಂಥ ಸ್ಥಳದಲ್ಲಿ ಬೇರೆ ಯಾವುದಾದ್ರೂ ಅನಾಹುತಗಳು ನಡೆದರೆ ಸಾರ್ವಜನಿಕರಿಗೆ ಅಪಾಯ ಮತ್ತು ಪ್ರಾಣಹಾನಿ ಇಂಥ ತೊಂದರೆಗಳನ್ನು ತಪ್ಪಿಸಬೇಕು ಎಂಬತಕ್ಕಂಥ ಒಂದು ಉದ್ದೇಶದಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ನಂದಿಗಿರಿಧಾಮದಲ್ಲಿ 31/12/2024 ಸಂಜೆ 6 ಗಂಟೆಯಿಂದ ಹೊಸ ವರ್ಷ ಅಂದರೆ 1/1/2025 ರಾತ್ರಿ 11 ಗಂಟೆ ತನಕನೂ ಕೂಡ ಪ್ರವಾಸಿಗರಿಗೆ ಬರ್ತಕ್ಕಂಥದ್ದನ್ನು ನಿರ್ಬಂಧವನ್ನು ಹೇರಿದ್ದೀವಿ ಮತ್ತು ನಿಷೇಧಾಜ್ಞೆಯನ್ನು ಕೂಡ ಅಲ್ಲಿ ಹೊರಡಿಸಿದ್ದೀನಿ. ಹಾಗಾಗಿ ಎಲ್ಲ ಪ್ರವಾಸಿಗರು ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನು ನಾನು ಕೋರ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿರ್ತಕ್ಕಂಥ ನಂದಿ ಗಿರಿಧಾಮಕ್ಕೆ ದಿನಾಂಕ 31/12/2024 ಸಂಜೆ 6 ಗಂಟೆಯಿಂದ ದಿನಾಂಕ 1/1/2025 ರಾತ್ರಿ 11 ಗಂಟೆಯವರೆಗೆ ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ ಹಾಗೂ ವಾಹನಗಳ ಪ್ರವೇಶವನ್ನು ನಿಷೇಧವನ್ನು. ಸ್ಕಂದಗಿರಿಗೆ ಲಿಮಿಟ್ ಇರುತ್ತೆ ಬರ್ತಕ್ಕಂಥವ್ರ ಸಂಖ್ಯೆ, ಮತ್ತು ಅಲ್ಲಿ ಸ್ಕಂದಗಿರಿಗೆ ಹೋಗಬೇಕು ಅಂದರೆ ಎಲ್ಲ ಎನ್ರೋಲ್ಮೆಂಟ್ ಆಗುತ್ತೆ. ಹಾಗಾಗಿ ಅದು DF ಅಂಡರ್ನಲ್ಲಿ ಬರೋದರಿಂದ ನಿಯಂತ್ರಣ ಮಾಡ್ತಕ್ಕಂಥದ್ದು. DF ಅವರಿಗೂ ಕೂಡ ಏನು ಒಂದು ಸುರಕ್ಷತಾ ದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೂ ಕೂಡ ನಾನು ಸೂಚನೆಯನ್ನು ಕೊಡ್ತೀನಿ. ಸ್ಕಂದಗಿರಿಗೆ ಲಿಮಿಟ್ ಇರುತ್ತೆ ಬರ್ತಕ್ಕಂಥವ್ರ ಸಂಖ್ಯೆ, ಮತ್ತು ಅಲ್ಲಿ ಸ್ಕಂದಗಿರಿಗೆ ಹೋಗಬೇಕು ಅಂದರೆ ಎಲ್ಲ ಎನ್ರೋಲ್ಮೆಂಟ್ ಆಗುತ್ತೆ. ಹಾಗಾಗಿ ಅದು DF ಅಂಡರ್ನಲ್ಲಿ ಬರೋದರಿಂದ ನಿಯಂತ್ರಣ ಮಾಡ್ತಕ್ಕಂಥದ್ದು. DF ಅವರಿಗೂ ಕೂಡ ಏನು ಒಂದು ಸುರಕ್ಷತಾ ದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೂ ಕೂಡ ನಾನು ಸೂಚನೆಯನ್ನು ಕೊಡ್ತೀನಿ. ಸ್ಕಂದಗಿರಿಗೆ ಲಿಮಿಟ್ ಇರುತ್ತೆ ಬರ್ತಕ್ಕಂಥವ್ರ ಸಂಖ್ಯೆ, ಮತ್ತು ಅಲ್ಲಿ ಸ್ಕಂದಗಿರಿಗೆ ಹೋಗಬೇಕು ಅಂದರೆ ಎಲ್ಲ ಎನ್ರೋಲ್ಮೆಂಟ್ ಆಗುತ್ತೆ. ಹಾಗಾಗಿ ಅದು DF ಅಂಡರ್ನಲ್ಲಿ ಬರೋದರಿಂದ ನಿಯಂತ್ರಣ ಮಾಡ್ತಕ್ಕಂಥದ್ದು. DF ಅವರಿಗೂ ಕೂಡ ಏನು ಒಂದು ಸುರಕ್ಷತಾ ದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೂ ಕೂಡ ನಾನು ಸೂಚನೆಯನ್ನು ಕೊಡ್ತೀನಿ. ಸ್ಕಂದಗಿರಿಗೆ ಲಿಮಿಟ್ ಇರುತ್ತೆ ಬರ್ತಕ್ಕಂಥವ್ರ ಸಂಖ್ಯೆ, ಮತ್ತು ಅಲ್ಲಿ ಸ್ಕಂದಗಿರಿಗೆ ಹೋಗಬೇಕು ಅಂದರೆ ಎಲ್ಲ ಎನ್ರೋಲ್ಮೆಂಟ್ ಆಗುತ್ತೆ. ಹಾಗಾಗಿ ಅದು DF ಅಂಡರ್ನಲ್ಲಿ ಬರೋದರಿಂದ ನಿಯಂತ್ರಣ ಮಾಡ್ತಕ್ಕಂಥದ್ದು. DF ಅವರಿಗೂ ಕೂಡ ಏನು ಒಂದು ಸುರಕ್ಷತಾ ದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೂ ಕೂಡ ನಾನು ಸೂಚನೆಯನ್ನು ಕೊಡ್ತೀನಿ. ಸ್ಕಂದಗಿರಿಗೆ ಲಿಮಿಟ್ ಇರುತ್ತೆ ಬರ್ತಕ್ಕಂಥವ್ರ ಸಂಖ್ಯೆ, ಮತ್ತು ಅಲ್ಲಿ ಸ್ಕಂದಗಿರಿಗೆ ಹೋಗಬೇಕು ಅಂದರೆ ಎಲ್ಲ ಎನ್ರೋಲ್ಮೆಂಟ್ ಆಗುತ್ತೆ. ಹಾಗಾಗಿ ಅದು DF ಅಂಡರ್ನಲ್ಲಿ ಬರೋದರಿಂದ ನಿಯಂತ್ರಣ ಮಾಡ್ತಕ್ಕಂಥದ್ದು. DF ಅವರಿಗೂ ಕೂಡ ಏನು ಒಂದು ಸುರಕ್ಷತಾ ದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೂ ಕೂಡ ನಾನು ಸೂಚನೆಯನ್ನು ಕೊಡ್ತೀನಿ. ಸ್ಕಂದಗಿರಿಗೆ ಲಿಮಿಟ್ ಇರುತ್ತೆ ಬರ್ತಕ್ಕಂಥವ್ರ ಸಂಖ್ಯೆ, ಮತ್ತು ಅಲ್ಲಿ ಸ್ಕಂದಗಿರಿಗೆ ಹೋಗಬೇಕು ಅಂದರೆ ಎಲ್ಲ ಎನ್ರೋಲ್ಮೆಂಟ್ ಆಗುತ್ತೆ. ಹಾಗಾಗಿ ಅದು DF ಅಂಡರ್ನಲ್ಲಿ ಬರೋದರಿಂದ ನಿಯಂತ್ರಣ ಮಾಡ್ತಕ್ಕಂಥದ್ದು. DF ಅವರಿಗೂ ಕೂಡ ಏನು ಒಂದು ಸುರಕ್ಷತಾ ದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಕ್ಕಂಥ ನಿಟ್ಟಿನಲ್ಲಿ